ಇದು ಜಿ ಕನ್ನಡ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಜಿಬಿಎ ಚುನಾವಣೆಯ ಮೊದಲೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೈ ಸೇರಿದೆ ಸೀಕ್ರೆಟ್ ರಿಪೋರ್ಟ್. ಈ ಸಮೀಕ್ಷೆಯಲ್ಲಿ ಶಾಕಿಂಗ್ ವಿಚಾರವೊಂದು ತಿಳಿದು ಬಂದಿದೆ ಅಂತೆ. ಹಾಗಾದ್ರೆ ಆ ಸೀಕ್ರೆಟ್ ರಿಪೋರ್ಟ್ನ ಕುರಿತಾದ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಅತ್ತ ಸುಪ್ರೀಂ ಕೋರ್ಟ್ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಚುನಾವಣೆಯನ್ನ ಜೂನ್ 30ರ ಒಳಗೆ ನಡೆಸುವಂತೆ ಡೆಡ್ಲೈನ್ ಕೊಟ್ಟಿದ್ದೇ ತಡ ಡಿಕೆ ಶಿವಕುಮಾರ್ ಸೀಕ್ರೆಟ್ ಸಮೀಕ್ಷೆ ಮಾಡಿಸಿ ರಿಪೋರ್ಟ್ ತರಿಸಿಕೊಂಡಿದ್ದಾರೆ. ಸಮೀಕ್ಷೆ ಕೈಗೊಂಡ ಸೀಕ್ರೆಟ್ ತಂಡ ಡಿಕೆ ಶಿವಕುಮಾರ್ ಕೈಗೆ ಈ ರಿಪೋರ್ಟ್ ಅನ್ನು ಸಲ್ಲಿಸಿದೆ. ವೋಟ್ ಸರ್ವೆ ರಿಪೋರ್ಟ್ ನೋಡಿ ಡಿಕೆ ಶಿವಕುಮಾರ್ ಶಾಕ್ ಆಗಿದ್ದಾರೆ. ಜಿಬಿಎ ಚುನಾವಣೆ ನಡೆದರೆ 2 ಪಾಲಿಕೆಗಳಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ರಿಪೋರ್ಟ್ನಲ್ಲಿ ತಿಳಿದು ಬಂದಿದೆ. ಈ ರಿಪೋರ್ಟ್ ಪ್ರಕಾರ ಕೇಂದ್ರ ಹಾಗೂ ಪೂರ್ವ ಪಾಲಿಕೆಯಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಸಿಗಲಿದೆ ಅಂತೆ. ಅಷ್ಟೇ ಅಲ್ಲ, ಪಶ್ಚಿಮ ಹಾಗೂ ದಕ್ಷಿಣ ಪಾಲಿಕೆ ಬಿಜೆಪಿಯ ಪಾಲಾಗಲಿದೆ ಅಂತ ಈ ವರದಿಯಲ್ಲಿ ಉಲ್ಲೇಖವಾಗಿದೆ. ಜೊತೆಗೆ ಉತ್ತರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನೇರ ಹಣಾಹಣಿ ಇದ್ದು, ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ಉತ್ತರ ಪಾಲಿಕೆಯಲ್ಲಿ 50-50 ಚಾನ್ಸ್ ಇದೆ ಅಂತ ರಿಪೋರ್ಟ್ ತಿಳಿಸಿದೆ. ಆಂತರಿಕ ಸಮೀಕ್ಷೆಯಿಂದ ಚುನಾವಣೆ ಮತ್ತೆ ಮುಂದೂಡುವ ತಂತ್ರಕ್ಕೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಅಂತ ಹೇಳಲಾಗ್ತಿದೆ. ಇದೇ ವೇಳೆ ರಸ್ತೆ ಗುಂಡಿಗಳ ಸಮಸ್ಯೆ, ಈ ಖಾತಾ ಸಮಸ್ಯೆ, ಮೂಲಭೂತ ಸಮಸ್ಯೆಗಳಿಂದ ಸಿಲಿಕಾನ್ ಸಿಟಿಯಲ್ಲಿ ಕಾಂಗ್ರೆಸ್ ಪರ ವೇವ್ ಇಲ್ಲ ಅಂತ ರಿಪೋರ್ಟ್ ಹೇಳ್ತಿದೆ. ಈ ಹಿನ್ನೆಲೆಯಲ್ಲಿ ಹೇಗಾದ್ರೂ ಮಾಡಿ ಚುನಾವಣೆಯನ್ನ ಮುಂದೂಡುವುದಕ್ಕೆ ಕೈ ಶಾಸಕರು ಡಿಕೆಶಿ ಮೇಲೆ ಒತ್ತಡ ಹೇರ್ತಿದ್ದಾರೆ. ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ಇದೆ ಅಂತ ಸಮೀಕ್ಷೆಯಲ್ಲಿ ತಿಳಿದು ಬಂದಿದೆ. ಆದರೆ 5 ಜಿಬಿಎ ಪಾಲಿಕೆಗಳಲ್ಲಿ ಅಧಿಕಾರ ಹಿಡಿಯುವುದು ಡಿಕೆ ಶಿವಕುಮಾರ್ ಪಣವಾಗಿದ್ದು, ಹಾಲಿ ಪೂರಕ ವಾತಾವರಣ ಇಲ್ಲ ಎಂಬ ಸ್ಪಷ್ಟತೆ ಡಿಕೆ ಶಿವಕುಮಾರ್ ಅವರಿಗೆ ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ರಸ್ತೆ ನಿರ್ಮಾಣ ಸೇರಿದಂತೆ ಅಭಿವೃದ್ಧಿ ಕಾರ್ಯಗಳ ವೇಗ ಹೆಚ್ಚಿಸುವುದಕ್ಕೆ ಡಿಕೆ ಶಿವಕುಮಾರ್ ನಿರ್ಧಾರ ಮಾಡಿದ್ದಾರೆ. ಚುನಾವಣೆಯನ್ನ ಡಿಸೆಂಬರ್ ತನಕ ಮುಂದೂಡಿದರೆ ಅಭಿವೃದ್ಧಿ ಕಾರ್ಯಗಳ ವೇಗ ಹೆಚ್ಚಿಸಿ ಜನರ ಮನಗೆಲ್ಲೋದಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ. ಇದಕ್ಕೆ ಪೂರಕವಾಗಿ ಜನಸಂಖ್ಯೆ ಅನುಗುಣವಾಗಿ ವಾರ್ಡ್ ವಿಂಗಡಣೆ ಸರಿಯಾಗಿಲ್ಲ, ಮಹಿಳಾ ಹಾಗೂ ಒಬಿಸಿ ಮೀಸಲು ನಿಗದಿಯಲ್ಲಿನ ಲೋಪಗಳ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರೋದಕ್ಕೆ ಹಲವರು ತಯಾರಿ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಬಿಎ ಚುನಾವಣೆ ಮತ್ತಷ್ಟು ವಿಳಂಬದ ಸಾಧ್ಯತೆ ಹೆಚ್ಚಿದ್ದು, ಡಿಕೆ ಶಿವಕುಮಾರ್ ಬಯಸಿದಂತೆ ಕೆಲ ತಿಂಗಳು ಸರ್ಕಾರಕ್ಕೆ ಸಮಯ ಸಿಗುವ ನಿರೀಕ್ಷೆ ಇದೆ. ಪ್ರಸನ್ನ ದೇವನೂರು, ಮೆಟ್ರೋ ಬ್ಯೂರೋ, ಜಿ ಕನ್ನಡ ನ್ಯೂಸ್.